ಹಲೋ ನಮಸ್ತೆ ಎಲ್ರಿಗೂ. ಇವತ್ತು ನಾನು ಮುಲ್ತಾನಿ ಮಿಟ್ಟಿ ಫೇಸ್ ಪ್ಯಾಕ್ ಮಾಡ್ಕೋತಾ ಇದ್ದೀನಿ. ಅದಕ್ಕೆ ಏನಿಲ್ಲ, ಮುಲ್ತಾನಿ ಮಿಟ್ಟಿ ಮತ್ತು ರೋಸ್ ವಾಟರ್ ತೊಗೊಂಡಿದ್ದೀನಿ. ಸಿಂಪಲ್ಲಾಗಿ ಒಂದು ಬೌಲಲ್ಲಿ 2 ಸ್ಪೂನ್ ಆಗುವಷ್ಟು ಮುಲ್ತಾನಿ ಮಿಟ್ಟಿ ಹಾಕ್ಕೊಂಡು ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟು ರೋಸ್ ವಾಟರ್ ಹಾಕಿ ಮಿಕ್ಸ್ ಮಾಡಿದ್ದೀನಿ. ಅದಾದಮೇಲೆ ಫೇಸಿಗೆ ನೀಟಾಗಿ ಅಪ್ಲೈ ಮಾಡ್ಕೋಬೇಕು. ನಾನು ಅರೌಂಡ್ ಐಸ್ ಏರಿಯಾ ಮತ್ತು ಅಪ್ಪರ್ ಲಿಪ್ಸ್ ಏರಿಯಾದಲ್ಲಿ ಅವಾಯ್ಡ್ ಮಾಡ್ತಾಯಿದ್ದೀನಿ. ಯಾಕೆಂದರೆ ನನಗೆ ಅಲ್ಲಿ ಹಚ್ಚಿದರೆ ಬರ್ನಿಂಗ್ ಸೆನ್ಸೇಷನ್ ಆಗುತ್ತೆ. ಸೊ ಆದಷ್ಟು ಜಾಗ ಬಿಟ್ಟು ಬಾಕಿ ಏರಿಯಾದಲ್ಲೆಲ್ಲ ಹಾಕಿದ್ದೀನಿ. ಸೊ ಮುಲ್ತಾನಿ ಮಿಟ್ಟಿ ಹಚ್ಚೋದ್ರಿಂದ ಬೆಳ್ಳಗಾಗ್ತಾರೆ ಅಂತಲ್ಲ, ಮತ್ತು ನಾನೇನಕ್ಕೆ ಹಾಕ್ತೀನಪ್ಪ ಅಂತ ಹೇಳಿದರೆ ನನ್ನ ಫೇಸ್ ಸ್ವಲ್ಪ ಆಯ್ಲಿ ಇರುತ್ತೆ. ಸೊ ಮತ್ತು ಡೆಡ್ ಸ್ಕಿನ್ ಸೆಲ್ಸ್ನೆಲ್ಲ ರಿಮೂವ್ ಮಾಡುತ್ತೆ. ಇದು ಆಯ್ಲಿ ಕಂಟೆಂಟ್ನ ರಿಮೂವ್ ಮಾಡುತ್ತೆ, ಮತ್ತು ಪಿಂಪಲ್ಸ್ ಏನೂ ಆಗಲ್ಲ. ಸೊ ಅದಕ್ಕೋಸ್ಕರ ನಾನು ಹಚ್ಕೋತೀನಿ. ಆದಷ್ಟು ಆಯ್ಲಿ ಸ್ಕಿನ್ ಇರೋರಿಗೆ ಇದು ಹೆಲ್ಪ್ಫುಲ್ ಆಗುತ್ತೆ. ತೀರಾ ಡ್ರೈ ಸ್ಕಿನ್ ಇರೋರು ಯಾರೂ ಅಪ್ಲೈ ಮಾಡಬೇಡಿ, ಅಷ್ಟೊಂದು ಇದು ಒಳ್ಳೆಯದಲ್ಲ. ಹಾಗಂತ ಹೇಳಿ ದಿನಾನೂ ಹಚ್ಚೋದಲ್ಲ. ಇದು ವೀಕ್ಲಿ ಒನ್ಸ್ ಅಥವಾ 15 ದಿನಕ್ಕೆ ಒಂದು ಸಲ ಮಾತ್ರ ಅಪ್ಲೈ ಮಾಡಬೇಕಾಗುತ್ತೆ. ಇದ್ರ ಜೊತೆಗೇ ವಿಟಮಿನ್ ಇ ಕ್ಯಾಪ್ಸೂಲ್ಸು ಮತ್ತು ಅಲೋವೆರಾ ಜೆಲ್ ಹಾಕಿದರೆ ಇನ್ನೂ ಬೆನಿಫಿಟ್ ಜಾಸ್ತಿ ಇದ್ರದ್ದು. ನನ್ನ ಹತ್ರ ಖಾಲಿಯಾಗಿತ್ತು ಅಂತ ಹೇಳಿ ನಾನು ಹಾಕಿಲ್ಲ ಇದರಲ್ಲಿ. ನೀವು ಬೇಕಾದರೆ ಹಾಕ್ಕೋಬೋದು. ಸೊ ಇದನ್ನು ನೀಟಾಗಿ ಈ ಥರ ಎಲ್ಲ ಅಪ್ಲೈ ಮಾಡ್ಕೋಬೇಕು. ನಾನು ಅಪ್ಪರ್ ಲಿಪ್ಸ್ ಹತ್ರ ನಾನು ಹಾಕಿಲ್ಲ, ಯಾಕೆಂದರೆ ನನಗೆ ಅಲ್ಲಿ ಹಚ್ಚಿದರೆ ಉರಿ ಆಗುತ್ತೆ. ಅದಕ್ಕೋಸ್ಕರ ನೀವು ಬೇಕಿದ್ದರೆ ಹಾಕ್ಕೋಬೋದು. ಸೊ ನಾನು ಇದನ್ನು ವೀಕ್ಲಿ ಒನ್ಸ್ ಅಷ್ಟೇ ಅಪ್ಲೈ ಮಾಡ್ತೀನಿ. ಅಪ್ಲೈ ಮಾಡಾದಮೇಲೆ ಒಂದು 10 to 15 ಮಿನಿಟ್ಸ್ ಬಿಡಬೇಕು. ಈ ಥರ ಇದು ಚೆನ್ನಾಗಿ ಡ್ರೈ ಆಗಬೇಕು. ಅದಾದಮೇಲೆ ಕೋಲ್ಡ್ ವಾಟರಿಂದ ವಾಶ್ ಮಾಡ್ಕೋಬೇಕು ಫೇಸ್ನ. ವಾಶ್ ಮಾಡಾದಮೇಲೆ ಮಾಯ್ಶ್ಚರೈಸರ್ ಹಚ್ಚೋದನ್ನ ಮಾತ್ರ ಮಿಸ್ ಮಾಡಬೇಡಿ. ಮಾಯ್ಶ್ಚರೈಸರು ಇದನ್ನೇ ಯೂಸ್ ಮಾಡಬೇಕಂತ ಏನಿಲ್ಲ. ನಿಮ್ಗೆ ಯಾವ್ದು ಇಷ್ಟನೋ ಅದು ನೀವು ಹಚ್ಕೋಬೋದು. ನಾನು ಯಾವ್ದು ಹಚ್ಚೋದಂದರೆ ನಾನು ಪಾಂಡ್ಸೇ ಯೂಸ್ ಮಾಡೋದು. ಸೊ ನಾನು ಪಾಂಡ್ಸ್ ಹಾಕ್ತಾಯಿದ್ದೀನಿ. ಸ್ಕಿನ್ ಅಂತೂ ಕ್ಲಿಯರ್ ಆಗುತ್ತೆ, ಗ್ಲೋ ಬರುತ್ತೆ, ಪಿಂಪಲ್ಸ್ ಆಗಲ್ಲ. ಎಸ್ಪೆಷಲಿ ಡರ್ಟ್ ಎಲ್ಲ ರಿಮೂವ್ ಮಾಡಿರುತ್ತೆ. ಮತ್ತೆ ಹೇಳ್ತಾ ಇದ್ದೀನಿ, ಬೆಳ್ಳಗಾಗಕ್ಕಲ್ಲ, ಸ್ಕಿನ್ ಕ್ಲಿಯರ್ ಆಗಲಿಕ್ಕೆ. ಓಕೆ, ವಿಡಿಯೋ ಎಲ್ಲ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್.